ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಬ್ಬಸಿಗೆ ಸೊಪ್ಪಿನಿಂದ ಸಬ್ಬಸಿಗೆ ಪಲ್ಯ ಮಾಡೋದು ಹೆಂಗಂತ ನೋಡೋಣ. ಮೊದಲಿಗೆ ನಾನು ಈ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡಾಕ 2 ಶಿವಡು ಸಬ್ಬಸಿಗೆ ಸೊಪ್ಪು ತಗೊಂಡಾನಿ. ಅದನ್ನ ಸೋಸಿ ಸಣ್ಣಗ ಕಟ್ ಮಾಡಿ ತೊಳೆದು ಇಟ್ಕೊಂಡಾನಿ. ಈ ಪಲ್ಯ ಮಾಡಾಕ ಅರ್ಧ ಬಾಲ್ ಕರೆ ಹೆಸರು ಕಾಳು ತಗೊಂಡು ಅವನ್ನ ಸ್ವಚ್ಛಗೆ ತೊಳೆದು ಕುಕ್ಕರ್ಗೆ ಹಾಕೋತಾನೆ. ಆಮೇಲೆ ಆ ಕಾಳು ಮುಳುಗುವಷ್ಟು ನೀರ್ ಹಾಕಿ ಸ್ಟವ್ ಮೇಲೆ ಇಡ್ತಾನೆ. ಇದನ್ನ 2 ಸೀಟಿ ಆಗೋ ಮಟ್ಟ ಬಿಡ್ಬೇಕು. ಕೆಲವೊಬ್ರು ಸೊಪ್ಪು ಮತ್ತು ಕಾಳು ಎರಡು ಕೂಡ ಕುದಿಯಾಕ ಹಾಕ್ತಾರ. ಸೊಪ್ಪು ಕಾಳಿನಕ್ಕಿಂತ ಬೇಗ ಕುದಿಯೋದ್ರಿಂದ ಸೊಪ್ಪಿನ ಗಟ್ಟಿ ಅಂಶ ನಾಶ ಆಗಿಬಿಡ್ತತಿ. ಹಿಂಗಾಗಿ ಪಲ್ಯ ಸರಿ ಆಗುದಿಲ್ಲ. ಈ ಪಲ್ಯಕ್ಕ ಮಿಕ್ಸಿ ಒಳಗೆ ಹಾಕಿದ ಖಾರನೂ ನಡಿತೈತಿ. ನಾನಿಲ್ಲಿ 4-5 ಮೆಣಸಿನ್ಕಾಯಿ ತಗೊಂಡು ಜಜ್ಜಿ ಪಲ್ಯಕ್ಕ ಹಾಕೋತಾನೆ ಹಸಿ ಖಾರ. ಮತ್ತ ಈ ಪಲ್ಯ ಕೆಲವೊಂದಷ್ಟು ಮಂದಿ ಹೆಂಗ್ ಮಾಡ್ತಾರಂದ್ರ 2 ಕೂಡಿ ಕುದಿಯಾಕ ಹಾಕಿ ನೀರ್ ಬಸದ್ ಬಿಡ್ತಾರ. ಹಿಂಗ್ ಮಾಡೋದ್ರಿಂದ ಕಾಳ್ನಾಗಿರೋ ಅಂಶನೂ ಹೊಕ್ಕೈತಿ, ಸೊಪ್ಪಿನಾಗಿರೋ ಅಂಶನೂ ಹೊಕ್ಕೈತಿ. ಈಗ ಹೆಸರು ಕಾಳು 2 ಸೀಟಿ ಆಗೈತಿ. ಅದನ್ನ ಬೇರೆ ಬಟ್ಲಿಗೆ ತೆಗೆದಿಟ್ಕೊಂಡು ಯಾವುದೇ ಕಾಳು ಕುದಿಸಿದ ಮೇಲೆ ಬಸಿಬಾರ್ದ. ಯಾವುದೇ ಕಾಳಾದ್ರೂ ಮೊದಲ 2-3 ಸಲ ಸ್ವಚ್ಛಗೆ ತೊಳ್ಕೊಂಡು ಅಡಿಗೆಗೆ ಬಳಸ್ಕೋಬೇಕು. ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೋತೀನಿ. ಒಂದು 7-8 ಬೆಳ್ಳುಳ್ಳಿ ಹೆಸರು ಜಜ್ಜಿ ಹಾಕೋತೀನಿ. ಈಗ ಹಸಿ ಖಾರ ಹಾಕೋತೀನಿ. ಸ್ವಲ್ಪ ಅರಿಶಿನ ಹಾಕೋಬೇಕು. ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಬಸಿಗೆ ಸೊಪ್ಪನ್ನ ಈ ಒಗ್ಗರಣೆಗೆ ಹಾಕೋತೀನಿ. ಈ ಸಬ್ಬಸಿಗೆ ಸೊಪ್ಪಿನ ಪಲ್ಯ ತಿನ್ನೋದ್ರಿಂದ ಕಣ್ಣುಗಳು ಬಹಳ ಆರೋಗ್ಯಕರವಾಗಿರ್ತಾವ ಅಂತ ಹೇಳ್ತಾರ. ಇದನ್ನ ಚೆನ್ನಾಗಿ ಒಗ್ಗರಣೆ ಕೂಡ ಮಿಕ್ಸ್ ಮಾಡ್ಕೊನು. ಸಬ್ಬಸಿಗೆ ಸೊಪ್ಪು ಅಷ್ಟ ಅಲ್ಲ, ಯಾವುದೇ ಹಸಿ ಸೊಪ್ಪಿನ ಪಲ್ಯ ತಿಂದ್ರು ಅದ್ರಾಗ ರೋಗ ನಿರೋಧಕ ಶಕ್ತಿ ಇದ್ದೇ ಇರ್ತೈತಿ ಅಂತ ಹೇಳ್ತಾರ. ಇದಕ್ಕೀಗ ಕುದಿಸಿ ಇಟ್ಕೊಂಡಿರೋ ಹೆಸರು ಕಾಳುಗಳನ್ನ ಸೇರಿಸಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇದಕ್ಕೆ ಈಗ ಇನ್ನೊಂದು ಚೂರು ಅರಿಶಿನ ಹಾಕೋತೀನಿ. ಸ್ವಲ್ಪ ಮಸಾಲ ಇವನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊನು. ಇದಕ್ಕೆ ಯಾವುದೇ ಕಾರಣಕ್ಕೂ ಭಾಳ ನೀರು ಹಾಕಬಾರ್ದು. ನೀರು ಜಾಸ್ತಿ ಹಾಕಿದ್ರೆ ಪಲ್ಯ ತೆಳ್ಳಗಾಕತಿ. ಭಾಳ ನೀರು ಹಾಕಿದ್ರೆ ಪಲ್ಯ ತಿಳುವಕತಿ. ಆಮೇಲೆ ಕುಕ್ಕರ್ ಬಾಯ್ ಹಾಕೊಂಡು 2 ಸೀಟಿ ಹೊಡ್ಸ್ಕೋಬೇಕು. ಈ ಸಬ್ಬಸಿಗೆ ಸೊಪ್ಪಿನ ಪಲ್ಯನ ನಮ್ಮ ಉತ್ತರ ಕರ್ನಾಟಕದ ಮಂದಿ ಬಿಸಿ ಜೋಳದ ರೊಟ್ಟಿ ಕೊಟ್ಟು ತಿನ್ನಕ್ಕೆ ಭಾಳ ಇಷ್ಟಪಡ್ತಾರ. ನೀವು ಒಮ್ಮೆ ಈ ಥರ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡಿ ನೋಡ್ರಿ. ಧನ್ಯವಾದಗಳು.